ನಮಸ್ಕಾರ. ನೀಟ್ 2026 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸ್ ಇದ್ದರೆ ಈ ವಿಡಿಯೋ ಏನೈತಿಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಐತಿ. ಕೌನ್ಸ್ಲಿಂಗ್ ಟೈಮಲ್ಲಿ ಕಾಮನ್ ಆಗಿರುವಂಥ ಮಿಸ್ಟೇಕ್ ಏನಂದ್ರೆ ನನ್ನ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗುತ್ತೋ ಅದನ್ನೇ ಹಾಕ್ತೇನೆ ಅನ್ನೋದನ್ನೇನೈತಿಲ್ಲ ಮಾಡಬೇಡಿ. ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ಆರ್ಡರ್ ಸರಿಯಾಗಿರಬೇಕು. ಮತ್ತು ಇವತ್ತು ನಮ್ಮ ಕರ್ನಾಟಕದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜದ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಿಯಾರಿಟಿ ಐಡಿಯಲ್ ಪ್ರಿಯಾರಿಟಿ ಆರ್ಡರ್ನ ಈ ವಿಡಿಯೋ ಒಳಗೆ ಹೆಂಗೆ ಮಾಡಬೇಕು ಅನ್ನೋದನ್ನೇನೈತ್ಲ ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಏನೈತ್ಲ ತಿಳಿಸ್ಕೊಡತನಿ. ಮತ್ತು ಕೊನೆಯಲ್ಲಿ ಏನೈತ್ಲ ಲೋ ರ್ಯಾಂಕ್ ಸ್ಟೂಡೆಂಟ್ಸ್ಗೂ ಪ್ರಿಫರೆನ್ಸ್ ಲಿಸ್ಟನ್ನು ಯಾವ ರೀತಿ ಮಾಡಬೇಕು ಮತ್ತು ಹೈ ರ್ಯಾಂಕ್ ಇರುವಂಥ ಸ್ಟೂಡೆಂಟ್ಸ್ ಯಾವ ರೀತಿಯಾಗಿರುವಂಥ ಪ್ರಿಯಾರಿಟಿ ಲಿಸ್ಟನ್ನು ಮಾಡಬೇಕು ಅನ್ನೋದು ಏನೈತಿಲ್ಲ ಈ ವಿಡಿಯೋ ಒಳಗೆ ಏನೈತಿಲ್ಲ ಕಂಪ್ಲೀಟಾಗಿ ಏನು ಹೇಳತ್ತಾನೆ. ಫಸ್ಟ್ ಈಗ ನೋಡ್ಬೋದು, ನಮ್ಮ ಕರ್ನಾಟಕದ ಟಾಪ್ ಮೆಡಿಕಲ್ ಕಾಲೇಜ್ಗಳಾದಂಥ ಬೆಂಗಳೂರು ಮೆಡಿಕಲ್ ನಮ್ಮ ಕರ್ನಾಟಕದ ಟಾಪ್ ಮೆಡಿಕಲ್ ಕಾಲೇಜ್ ಆದಂಥ ಬೆಂಗಳೂರು ಮೆಡಿಕಲ್ ಕಾಲೇಜ್ ಪ್ರಿಯಾರಿಟಿ ನಂಬರ್ 1 ಆಗಿರಬೇಕು. ಈ ಕಾಲೇಜ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಒನ್ ಆಫ್ ದಿ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಆಗಿದ್ದು ಮತ್ತು ಈ ಕಾಲೇಜ್ ನಮ್ಮ ಕರ್ನಾಟಕದ ಒನ್ ಆಫ್ ದಿ ಓಲ್ಡೆಸ್ಟ್ ಮತ್ತು ಆಲ್ ಓವರ್ ಇಂಡಿಯಾ ಒಳಗೂ ಕೂಡ ಈ ಕಾಲೇಜ್ ಒಂದು ಸ್ವಲ್ಪ ಏನೈತಿಲ್ಲ ಪ್ರಿಯಾರಿಟಿ ಫಸ್ಟ್ ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಮೈಸೂರು ಮೆಡಿಕಲ್ ಕಾಲೇಜ್. ಮೈಸೂರು ಮೆಡಿಕಲ್ ಕಾಲೇಜು ನಮ್ಮ ಕರ್ನಾಟಕದ ಒನ್ ಆಫ್ ದ OG ಕಾಲೇಜ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಕೂಡ ಕ್ಲಿನಿಕಲ್ ಎಕ್ಸ್ಪೋಜರ್ ಆಗಿರ್ಬೋದು, ಮೈಸೂರು ಅಂತ ಸಿಟಿ ಇರ್ತೈತಿ ಮತ್ತು ಟಾಪ್ ಪ್ರಿಫರೆನ್ಸಲ್ಲಿ ಏನೈತಲ್ಲ ಕನ್ಸಿಡರ್ ಮಾಡ್ಬೋದು. ಲಾಸ್ಟ್ ಇಯರ್ ಸೆಕೆಂಡ್ ಏನೈತಲ್ಲ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಏನೈತಲ್ಲ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಓಕೆ, ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್. ನೆಕ್ಸ್ಟ್ ನೋಡ್ಬೇಕಂದ್ರೆ ಫಸ್ಟ್ ನಿಮ್ಮದು BMC ಆಗಿರಬೇಕು, ಅದಾದಮೇಲೆ ಮೈಸೂರು ಮೆಡಿಕಲ್ ಕಾಲೇಜ್ ಆಗಿರಬೇಕು ಸ್ಟ್ರಾಂಗ್ ಆಗಿರುವಂಥ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಥರ್ಡ್ ಕಿಮ್ಸ್ ಹುಬ್ಬಳ್ಳಿ ಅವ್ರ ವಿಮ್ಸ್ ಬಳ್ಳಾರಿ, ಇದನ್ನು ಕೂಡ ಇಟ್ಕೋಬೋದು. ಇವು ಕೂಡ ನಮ್ಮ ಕರ್ನಾಟಕದ ಒನ್ ಆಫ್ ದಿ ಓಲ್ಡೆಸ್ಟ್ ಕಾಲೇಜ್ ಅಂತಲೇ ಹೇಳ್ಬೋದು. ಕಿಮ್ಸ್ ಹುಬ್ಬಳ್ಳಿ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ ಸ್ಟೂಡೆಂಟ್ಸಿಗೆ ಯಾರಿಗೆಲ್ಲ ಮನಿ ಸನಿ ಆಗಬೇಕು ಅನ್ನೋ ಸ್ಟೂಡೆಂಟ್ಸು ಕೂಡ ಚೂಸ್ ಮಾಡ್ತಾರೆ. ಮತ್ತು ಲಾರ್ಜ್ ಹಾಸ್ಪಿಟಲ್ ಎಕ್ಸ್ಪೋಜರ್ ಆಗಿರ್ಬೋದು ಮತ್ತು ಪೇಷಂಟ್ ಆಗಿರ್ಬೋದು ಎಲ್ಲನೂ ಇಲ್ಲೇನೈತಿಲ್ಲ ಸಮಾನವಾಗಿ ಸಿಗ್ತೈತಿ. ಮತ್ತು ಊಟದಂತೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಂಗಿಲ್ಲ. ನೆಕ್ಸ್ಟ್ ಗ್ರೂಪ್ ಏನಂದ್ರೆ ಇದಾದಮೇಲೆ ನೀವೇನೈತಿಲ್ಲ ಥರ್ಡ್ ಫೋರ್ತ್ ಏನೈತಿ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಹಾಕೋಬೋದು ಮತ್ತು ESI ಮೆಡಿಕಲ್ ಕಾಲೇಜ್ ಹಾಕೋಬೋದು. ನೆಕ್ಸ್ಟ್ ನೋಡ್ಬೇಕಂದ್ರೆ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮತ್ತು ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ವಿಮ್ಸ್ ಬಳ್ಳಾರಿ ಆಗಿರ್ಬೋದು, ESI ಗುಲ್ಬರ್ಗ ಆಗಿರ್ಬೋದು ಮತ್ತು ಚಾಮರಾಜನಗರ ಇವುಗಳನ್ನೇನೈತಿಲ್ಲ ಕಂಪ್ಲೀಟಾಗಿ ಏನೈತಿಲ್ಲ ಹಾಕೋಬೋದು. ಇಲ್ಲಿರುವಂಥ ಪ್ರಿಯಾರಿಟಿ ಆರ್ಡರ್ನ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇದೇ ಪ್ರಿಯಾರಿಟಿ ಆರ್ಡರ್ನ ಏನೈತಿಲ್ಲ ಉಳಿಸ್ರಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಟೋಟಲಾಗಿ ಏನೈತಿಲ್ಲ 24 ಕಾಲೇಜಸ್ ಅದಾವು. ಇದ್ರಕ್ಕಿಂತ ಏನು ಇಂಪಾರ್ಟೆಂಟ್ ಅಂತ ಹೇಳಿ ಇನ್ನೊಂದು ಹೇಳ್ತೀನಿ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಪ್ರಿಯಾರಿಟಿ ಕಾಲೇಜ್ ಪ್ರಿಯಾರಿಟಿ ಎಲ್ಲರದು ಏನೈತಿಲ್ಲ ಸೇಮ್ ಆಗಬೇಕಾಗಿಲ್ಲ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಯಾರೆಲ್ಲ ಒಂದು ಸ್ವಲ್ಪ ಸ್ಟೂಡೆಂಟ್ಸು ಫಸ್ಟು BMC ಅದಾದಮೇಲೆ ಮೈಸೂರು ಮಂಡ್ಯ ಅಂಥೇಳಿ ಆ ಕಡೆ ಇರುವಂಥ ಸ್ಟೂಡೆಂಟ್ಸ್ ಆ ರೀತಿ ಇಟ್ಕೋತಾರೆ. ಆದ್ರೆ ನಮ್ಮ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸ್ ನಮಗೆ BMC MMC ಸಿಗಲಿಲ್ಲ ಅಂದ್ರೆ ಡೈರೆಕ್ಟ್ ಜಂಪ್ ಆಗೋದನ್ನು ಕಿಮ್ಸ್ ಅದಾಗಂತಲೇ ಬೀಮ್ಸ್ ಬೆಳಗಾವಿ ಮತ್ತು ಅದರ್ ನಮ್ಮ ನಿಯರ್ ಬೈ ಯಾವೆಲ್ಲ ಕಾಲೇಜ್ ಅದಾವಲ್ಲ ಅವು ಕಾಲೇಜ್ಗಳಿಗೆ ಏನೈತಿಲ್ಲ ಇದನ್ನು ಮಾಡ್ತಾರೆ. ಮತ್ತು ಸೊ ಚಾಯ್ಸ್ ಎಂಟ್ರಿ ಕೂಡ ಲೊಕೇಶನು ಇಂಪಾರ್ಟೆಂಟ್ ಆಗ್ತೈತಿ. ನೆಕ್ಸ್ಟ್ ಅದರ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನೋಡ್ಬೇಕಂದ್ರೆ ನಿಮ್ಮ ರ್ಯಾಂಕ್ ಟಾಪ್ ರ್ಯಾಂಕ್ ಇದ್ರೆ ಇಲ್ಲ ಮತ್ತು ಗೌರ್ಮೆಂಟ್ ಸೀಟ್ ಬಿಡಬೇಕು ಜಸ್ಟ್ ಬಿಕಾಸ್ ಆಫ್ ನ್ಯೂ ಅಂತ ಹೇಳಿ ಅನ್ಬೇಡ್ರಿ. ಅವು ಕೂಡ ಒಳ್ಳೆ ಕಾಲೇಜ್ ಆಗಿರ್ತಾವೆ. ನೋಡಿರ್ಬೋದು ಲಾಸ್ಟಿಗೆ ಸುಮಾರಷ್ಟು ಕಾಲೇಜಸ್ ಅದಾವು ಹೊಸದಾಗಿರುವಂಥ ಇದನ್ನು ಸ್ಟೂಡೆಂಟ್ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಅಂದ್ರೆ ಸ್ಟೂಡೆಂಟ್ ನೆನ್ಪಿಟ್ಕೋ ಗೌರ್ಮೆಂಟ್ ಸೀಟ್ ಈಸ್ ಫಸ್ಟ್. ಯಾಕಂದ್ರೆ
ಕಾಲೇಜ್ ನೇಮ್ ಅನ್ನೋದು ಏನೈತ್ಲ ಸೆಕೆಂಡ್ ಇರ್ತತಿ. ನಿಮ್ಮ ಮುಂದೆ 2 ಆಪ್ಷನ್ ಇರ್ತಾವ. ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ ಹೋಗ್ಬೇಕು, ಇನ್ನೊಂದು ಎಕ್ಸ್ಪೆನ್ಸಿವ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಂದ್ರೆ ಅರೌಂಡ್ 1.5 ಸೀಟಿಗೆನ ಅರೌಂಡ್ 3 to 5 ಲ್ಯಾಕ್ ಫಸ್ಟ್ ಇಯರ್ಗೆನ ಬರ್ತೈತಿ. ಪ್ರತಿ ವರ್ಷನೂ ಫ್ಯಾಮಿಲಿ ಬಜೆಟ್ ಆಗಿರ್ಬೋದು ಅದನ್ನೆಲ್ಲ ನೋಡಿ ನಿಮಗೆ ಏನ ಹೋಗೋದಿತ್ತಂದ್ರೆ ಗೌರ್ಮೆಂಟ್ ಸೀಟಿಗೆ ಹೋದ್ರಿಂದ ಸ್ಕಾಲರ್ಶಿಪ್ ಇರ್ತೈತಿ, ಅದರಿಂದನ ಆರಾಮಾಗಿನೂ ಎಲ್ಲ ಇದನ್ನಾಗ್ತಾ ಇರ್ತೈತಿ ಫೈನಾನ್ಷಿಯಲ್. ನೆಕ್ಸ್ಟ್ ಏನಂದ್ರೆ ನಿಮ್ಮ ಪ್ರಿಯಾರಿಟಿ ಲಿಸ್ಟ್ ಯಾವ ರೀತಿ ಇರ್ಬೇಕಂದ್ರೆ ಇಲ್ಲೇನೈತ್ಲ 4 ಪಾರ್ಟ್ಸನ್ನು ಮಾಡೇನಿ. ಫಸ್ಟ್ ಪಾರ್ಟ್ 1 ಏನಂದ್ರೆ ನಿಮ್ಮ ಡ್ರೀಮ್ ಕಾಲೇಜ್. ಒಂದೇದು ನಿಮ್ಮ ರ್ಯಾಂಕಿಗೆ ಬಹಳಷ್ಟು ಟಫ್ ಆಗಿರ್ತೈತಿ, ಆದರೂ ಕೂಡ ಫಿಲ್ ಮಾಡ್ಬೇಕು. MMC ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಕಿಮ್ಸ್ ಆಗಿರ್ಬೋದು, ವಿಮ್ಸ್ ಆಗಿರ್ಬೋದು, ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಮತ್ತು ASI ಮೆಡಿಕಲ್ ಕಾಲೇಜ್ ಬೆಂಗಳೂರು ಆಗಿರ್ಬೋದು. ನೆಕ್ಸ್ಟ್ ಪಾರ್ಟ್ 2 ಒಳಗೆ ಹೈ ಪ್ರಿಫರೆನ್ಸ್ ಗುಡ್ ಗೌರ್ಮೆಂಟ್ ಆಪ್ಷನ್ ಯಾವುದಂದ್ರೆ ಶಿವಮೊಗ್ಗ, ಮಂಡ್ಯ, ಬೆಳಗಾವಿ, ಹಾಸನ. ಇದೇನೈತ್ಲ ಪಾರ್ಟ್ 2 ಒಳಗೆ ಮಾಡ್ಕೋರಿ. ನೆಕ್ಸ್ಟ್ ಥರ್ಡ್ ರಿಯಾಲಿಸ್ಟಿಕ್, ನಿಮ್ಮ ರ್ಯಾಂಕಿಗೆ ರಿಯಾಲಿಟಿ ಒಳಗೆ ಪಾಸಿಬಲ್ ಆಗಿರುವಂಥ ಗೌರ್ಮೆಂಟ್ ಕಾಲೇಜ್ಗಳದ್ದೇನೈತ್ಲ ಲಿಸ್ಟ್ ಮಾಡ್ಕೊಂಡು ಪ್ರಿಯಾರಿಟಿ ಲಿಸ್ಟ್ ಒಳಗೆ ಇಟ್ಕೊಳ್ರಿ. ನೆಕ್ಸ್ಟ್ ಸೇಫ್ ಆಪ್ಷನ್, ಗೌರ್ಮೆಂಟ್ MBBS ಪಡೆಯೋ ಚಾನ್ಸ್ ಮ್ಯಾಕ್ಸಿಮಮ್ ಮಾಡಲು ಇವೆಲ್ಲ ಕಾಲೇಜ್ಗಳಾಗಿರ್ಬೋದು, ಹಾವೇರಿ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಇವೇನೈತ್ಲ ಬಹಳಷ್ಟು ಏನೈತ್ಲ ಇಂಪಾರ್ಟೆಂಟ್ ಆಗ್ತಾವೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಪೇರೆಂಟ್ಸ್ಗಳ ಇದನ್ನೇನೈತ್ಲ ಪೇರೆಂಟ್ಸ್ ನೋಡಾತಿರ್ತಾರೆ. ನೀವು ಬಿಲ್ಡಿಂಗ್ ನೋಡಿ ಏನೈತ್ಲ ಡಿಸಿಷನ್ ತೊಗೊಬೇಡ್ರಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತಾವೆ ಕೆಲವೊಂದಿಷ್ಟು ಕಾಲೇಜುಗಳು. ಆ ಕಾಲೇಜ್ ಒಳಗೆ ಏನಂದ್ರೆ ನಂಬರ್ ಆಫ್ ಪೇಷಂಟ್ ಹೇಗಿರ್ತಾರೋ ಮತ್ತು ಕ್ಲಿನಿಕಲ್ ಎಕ್ಸ್ಪೋಜರ್ ಹೆಂಗಿರ್ತೈತಿ, ಹಾಸ್ಟೆಲ್ ಫೆಸಿಲಿಟಿ ಹೆಂಗೈತಿ, ಆ ಕಾಲೇಜ್ ಲೊಕೇಶನ್ ಎಲ್ಲೈತಿ, ಊರು ಬಿಟ್ಟು ಹೊರಗೈತೋ ಒಳಗೈತೋ, ಅಲ್ಲಿರುವಂಥ ಎಕ್ಸ್ಪೆನ್ಸಿವ್ಸ್ ಎಷ್ಟಾಗ್ತಾವೆ, ಕಾಲೇಜ್ದಾಗ ಎಕ್ಸ್ಟ್ರಾ ಫೀಸ್ ಎಷ್ಟೈತಿ ಅದನ್ನು ಕೂಡ ನೋಡಬೇಕು. ನೆಕ್ಸ್ಟ್ ಫೈನಲ್ ಆಗಂತೂ ಅಂತೂ ಪ್ರಿಯಾರಿಟಿ ಲಿಸ್ಟ್ ಅಂತೂ ಇಲ್ಲೇ ಐತಿ. ಪಟ್ನ ಯಾರ್ಯಾರಿಗೆ ಬೇಕಲ್ಲ ಎಲ್ಲರೂ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇದೇ ರೀತಿಯಾದ ಪ್ರಿಯಾರಿಟಿ ಲಿಸ್ಟನ್ನು ಹಾಕ್ರಿ. ಮತ್ತು ನಿಮಗೆ ನಿಯರ್ ಬೈ ಯಾವ್ಯಾವೆಲ್ಲ ಕಾಲೇಜ್ ಸಿಗುವಂಥ ಸೊ ನಂದು ಫೈನಲ್ ಆಗಿ ಏನಂದ್ರೆ ಸ್ಟೂಡೆಂಟ್ಸ್ MBBS ಸೀಟ್ ಸಿಗೋದು ಒಂದು ಅಚೀವ್ಮೆಂಟ್, ಆದ್ರೆ ಕರೆಕ್ಟಾಗಿ ಚೂಸ್ ಮಾಡೋದು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗ್ತತಿ. ರ್ಯಾಂಡಮ್ ಫಿಲ್ ಮಾಡಬೇಡಿ, ಮತ್ತು ಡ್ರೀಮ್ ಕಾಲೇಜ್ ಫಿಲ್ ಮಾಡಿರಿ, ಮತ್ತು ರಿಯಾಲಿಸ್ಟಿಕ್ ಕಾಲೇಜ್ನ ಫಿಲ್ ಮಾಡಿರಿ, ಸೇಫ್ ಗೌರ್ಮೆಂಟ್ ಆಪ್ಷನ್ನ ಕೂಡ ಫಿಲ್ ಮಾಡಿರಿ. ನಿಮಗೆ ಗೌರ್ಮೆಂಟ್ ಕಾಲೇಜ್ಗಳ ಫಸ್ಟ್ ಮಾಡಿರಿ. ಇಲ್ಲಂತೂ ಪ್ರಿಯಾರಿಟಿ ಲಿಸ್ಟ್ ಕೊಟ್ಟಾನಿ. ಮತ್ತು ನಿಮಗೆ ಏನಾರು ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.